ಇನ್ನು ಕೆಲವೇ ತಿಂಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಫಲಿತಾಂಶ ಸುಧಾರಣೆಗೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಶಿಕ್ಷಕರು. ಯಾದಗಿರಿಯಲ್ಲಿ ಫಲಿತಾಂಶ ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಟೀಚರ್ಸ್ ಈಗ ಪಣ ತೊಟ್ಟಿದ್ದಾರೆ. ದಿನದ 24 ಗಂಟೆಯೂ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶಿಕ್ಷಣದಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಪಾಸ್ ಮಾಡುವ ಪ್ರಯತ್ನಕ್ಕೆ ಈಗ ಶಿಕ್ಷಕರು ಪಣ ತೊಟ್ಟಿದ್ದಾರೆ. ಇನ್ನು ಶಿಕ್ಷಕರು ವೇಳಾಪಟ್ಟಿಯನ್ನೇ ಸಿದ್ಧ ಮಾಡಿಕೊಂಡು 24 ಗಂಟೆಯೂ ಬೋಧಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ದಿನಕ್ಕೆ ಒಂದು ವಿಷಯದ ಶಿಕ್ಷಕರು ಶಾಲೆಯಲ್ಲಿ ಬೋಧನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಿವಿಷನ್ ಮಾಡುವಂಥದ್ದಾಗಿರಬಹುದು, ಜೊತೆಗೆ ಪರೀಕ್ಷೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು, ಯಾವೆಲ್ಲ ಒಂದು ಪಠ್ಯದ ಮೇಲೆ ಕೇಂದ್ರೀಕೃತ ಆಗಬೇಕು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ತರಬೇತಿ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ವಿದ್ಯಾರ್ಥಿನಿಯರಿಗೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪಾಠ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಕ್ಕೇರ ಸರ್ಕಾರಿ ಶಾಲೆ ಶಿಕ್ಷಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. SLC 2025ರ ಫಲಿತಾಂಶ ನಮಗೆ ಸ್ವಲ್ಪ ಆಶಾದಾಯಕವಾದಂತ ಭರವಸೆಯನ್ನು ಮಾಡಿತು. ನಾವು ಪ್ರತಿ ಸಲ ನಾವು 35ನೇ ಸ್ಥಾನದಲ್ಲಿ ಇರ್ತಿದ್ದೀವಿ. ಕಳೆದ ವರ್ಷದ ಎಲ್ಲ ಶಿಕ್ಷಕರ ಮತ್ತು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಚಿವರು, ಸನ್ಮಾನ್ಯ ಶಾಸಕರ ಎಲ್ಲರ ಒಂದು ಪ್ರಯತ್ನದ ಮೇರೆಗೆ ಮತ್ತು ನಮ್ಮ ಶಿಕ್ಷಕರು ಸಾಂಘಿಕವಾಗಿ ಪ್ರಯತ್ನದ ಫಲವಾಗಿ ನಾವು 33ನೇ ಸ್ಥಾನವನ್ನ ಪಡೆದುಕೊಳ್ಳಿಕ್ಕೆ ಅಂದ್ರೆ 2 ಸ್ಥಾನಗಳನ್ನ ಮೇಲೇರ್ಲಿಕ್ಕೆ ಸಾಧ್ಯವಾಯಿತು. ಈ ವರ್ಷ ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಆ ಒಂದು ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಕರಿಗೆ ಇನ್ನೂ ಎಸ್ಪೆಷಲಿ ನನ್ನ ಯಾದಗಿರಿ ಜಿಲ್ಲೆಯಲ್ಲಿ ಸುರಪುರ ತಾಲೂಕಿನಲ್ಲಿ ಫಲಿತಾಂಶ ಕಳೆದ ವರ್ಷ ಇವೆರಡರ ಮಟ್ಟಿಗೆ ಇರಲಿಲ್ಲ. ಹಾಗಾಗಿ ಅಲ್ಲಿನೂ ಸ್ವಲ್ಪ ಎಲ್ಲೆಲ್ಲಿ ನಮ್ಮ ಫಲಿತಾಂಶ, ವಾರ್ಷಿಕ ಫಲಿತಾಂಶ ಮತ್ತು ಈ ವರ್ಷದ ನಾವು ಏನ್ ಮಾಡಿದೀವಿ ಅಂದ್ರೆ ಪ್ರಿಪರೇಟರಿ ಎಕ್ಸಾಮು ಮತ್ತು ಮಿಡ್ ಟರ್ಮ್ ಎಕ್ಸಾಮ್ ಆಧಾರಿತವಾಗಿ ನಾವು ಒಂದು ಫಲಿತಾಂಶವನ್ನ ವಿಶ್ಲೇಷಣೆ ಮಾಡಿ ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ವಿಷಯಕ್ಕೆ ಸ್ವಲ್ಪ ಹಿನ್ನಡೆ ಇದೆ, ಕಡಿಮೆ ಫಲಿತಾಂಶದ ಪ್ರಗತಿ ಇದೆ ಅನ್ನುವಂಥದ್ದನ್ನ ನಾವು ಮನಗಂಡು ಆ ಶಿಕ್ಷಕರ ಆ ಊರಿನ SDMC ದವರ ಮತ್ತು ಮುಖ್ಯ ಗುರುಗಳ ಒಂದು ಮನವೊಲಿಕೆಯ ಪರಿಣಾಮವಾಗಿ ಇವತ್ತು ಯಾದಗಿರಿ ಜಿಲ್ಲೆ ಅಂದ್ರೆ ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದಲ್ಲಿ ಬಾಗಿಲು ಮುಚ್ಚದ ಶಾಲೆ ಅನ್ನುವಂತ ಒಂದು ಪರಿಕಲ್ಪನೆಯೊಂದಿಗೆ ಬಸಯ್ಯ ಸ್ವಾಮಿ ಮತ್ತು ಎಲ್ಲ ಊರಿನ ಯುವಕರು ಸೇರಿ ತುಂಬು ಹೃದಯದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳಿಗೆ ಅಂದ್ರೆ ಅಲ್ಲಿ ವಿದ್ಯಾರ್ಥಿನಿಯರಿದ್ರೆ ಅಂದ್ರೆ 6-7 ಗಂಟೆ ಒಳಗೆ ಅವ್ರನ್ನ ಮನೆಗೆ ಕಳಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಈಗ SSLC ಪರೀಕ್ಷೆ ಎದುರಿಗೆ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಹಿಂದುಳಿದಿರುವಂತಹ ಭಾಗದಲ್ಲಿ ಶಿಕ್ಷಕರು ಮಕ್ಕಳನ್ನು ಪಾಸ್ ಮಾಡಿಸೋದಕ್ಕೆ ವಿಶೇಷ ತರಬೇತಿ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಕ್ಕೇರ ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿಯಾಗಿ ಶಿಕ್ಷಕರು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಗಮನಿಸಬೇಕಾಗುತ್ತೆ, ಸಾಕಷ್ಟು ಜಿಲ್ಲೆಗಳಲ್ಲಿ ಹಿಂದುಳಿದ ಜಿಲ್ಲೆ ಅನ್ನುವಂತ ಹೆಸರನ್ನ ಕೂಡ ಯಾದಗಿರಿಗೆ ಇದೆ. ಅದು ಯಾವ್ದಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೊನೆ ಸ್ಥಳದಲ್ಲಿ ಇರುತ್ತೆ ಅನ್ನುವಂತ ಈ ಆರೋಪಗಳಾಗಿರ್ಬೋದು, ಸಾಕಷ್ಟು ಬಾರಿ ಇದನ್ನ ಫಲಿತಾಂಶ ಬಂದಾಗ ಗಮನಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ಕೂಡ ಶಿಕ್ಷಣವನ್ನ ಇನ್ನಷ್ಟು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಒಂದಿಷ್ಟು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದು ಏನಂದ್ರೆ ಬಾಗಿಲು ಮುಚ್ಚದ ಶಾಲೆ ಅನ್ನುವಂತ ಮಿಷನ್ ಅಡಿಯಲ್ಲಿ ಕೂಡ ಈಗ ಶಾಲಾ ಮಕ್ಕಳಲ್ಲಿ ಪಾಠ ಹೇಳುವಂತ ಕೆಲಸವನ್ನ ಶಿಕ್ಷಕರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದಲ್ಲಿ ಈ ಯೋಜನೆ ಕೂಡ ಈಗಾಗಲೇ ನಡೀತಾ ಇದೆ. ದಿನದಲ್ಲಿ 24 ಗಂಟೆಯೂ ಕೂಡ ಶಾಲೆ ಓಪನ್ ಆಗಿರುತ್ತೆ. ಜೊತೆಗೆ ಶಿಕ್ಷಕರು ಕೂಡ ಕೆಲವೊಂದಿಷ್ಟು ಅವರಿಗೆ ವಿಭಿನ್ನ ರೀತಿಯಲ್ಲಿ ಪಾಠ ಹೇಳುವಂತದ್ದು ಕೆಲಸವನ್ನ ಕೂಡ ಮಾಡ್ತಾ ಇದ್ರೆ, ಜೊತೆಗೆ ಅವರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕಲಿಯುವಂತ ಅಲ್ಲಿರುವಂತ ಶಾಲೆನೇ ಬೇರೆ ಮತ್ತು ರಾತ್ರಿ ಕಲಿಯುವಂತ ಶಾಲೆಗಳೇ ಬೇರೆ ಇರುತ್ತೆ. ಮತ್ತು ರಾತ್ರಿ ಕಲಿಬೇಕಾದಂತ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಬೋಧನೆಯನ್ನ ಕೂಡ ವಿವಿಧ ರೀತಿಯಲ್ಲಿ ಕೊಡುವಂತ ಕೆಲಸವನ್ನ ಕೂಡ ಇಲ್ಲಿಯ ಶಿಕ್ಷಕರು ಕೂಡ ಮಾಡ್ತಾ ಇದ್ರೆ, ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಹಿಂದುಳಿದಿದೆ ಅನ್ನುವ ನಿಟ್ಟಿನಲ್ಲಿ ಮಕ್ಕಳಿಗೆ ಈ ಬಾರಿ ಯಾವುದೇ ರೀತಿಯಾಗಿ SSLCಯಲ್ಲಿ ಯಾವ ವಿದ್ಯಾರ್ಥಿಗಳು ಕೂಡ ಫೇಲ್ ಆಗ್ಬಾರ್ದು, ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪಾಸ್ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಯೋಜನೆಯನ್ನ ಜಾರಿಗೆ ಮಾಡಲಾಗಿದೆ. ಜೊತೆಗೆ
ಬಾಗಿಲು ಮುಚ್ಚದ ಶಾಲೆಯಲ್ಲಿ ಹಗಲು ರಾತ್ರಿ ಮಕ್ಕಳು ಕೂಡ ದಿನನಿತ್ಯ ಸಾಕಷ್ಟು ವಿದ್ಯಾಭ್ಯಾಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಾರಿಯ ಒಳ್ಳೆ ಫಲಿತಾಂಶವನ್ನ ತೆಗೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಟೊಂಕ ಅನ್ನುವಂತ ಏನ್ ಶಿಕ್ಷಕರು ಇರ್ತಾರೆ ಆ ಶಿಕ್ಷಕರ ಯೋಜನೆಗೆ ಸಾರ್ವಜನಿಕರು ಕೂಡ ಸಾಕಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರೆ. ಜೊತೆಗೆ ಬೆಳಗ್ಗೆ ಸಂಜೆಯಿಂದ 6 ಗಂಟೆವರೆಗೂ ಮಾತ್ರ ಜೊತೆಗೆ ಹೆಣ್ಣು ಮಕ್ಕಳು ಕೂಡ ಈ ಶಾಲೆಯಲ್ಲಿ ಇರುತ್ತಾಗಿ ಬೆಳಗ್ಗೆ ಬರ್ತಾರೆ, ಸಂಜೆ 6 ಗಂಟೆ ಅನ್ನೋಷ್ಟರಲ್ಲಿ ಹೆಣ್ಣು ಮಕ್ಕಳು ಕೂಡ ಹೋಗ್ತಾರೆ. ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಉನ್ನತ ಸ್ಥಾನವನ್ನು ತರಬೇಕು ಅನ್ನುವ ನಿಟ್ಟಿನಲ್ಲಿ ಕಕ್ಕೇರಿ ಶಾಲಾ ಶಿಕ್ಷಕರ ಕಾರ್ಯಕ್ಕೆ ಸಾರ್ವಜನಿಕರು ಕೂಡ ಸಾಕಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.